ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಟಾಪಿಕ್ ಅಲ್ಲಿ ಆರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಿದು ಆರ, ಯಾಕೆ ಆರ ಇಷ್ಟು ಇಂಪಾರ್ಟೆಂಟ್, ನಮ್ಮ ಬಾಡಿಯಲ್ಲಿರುವಂತಹ ಪ್ರತಿಯೊಂದಕ್ಕೂ ಆರ ಹೇಗೆ ಎಫೆಕ್ಟ್ ಆಗ್ತಾ ಇರುತ್ತೆ, ನಾವು ಹೇಗೆ ಪಾಸಿಟಿವ್ ಆರದಲ್ಲಿ ಇರೋದು, ನಮ್ಮ ಡರ್ಟಿ ಆರನ ಹೇಗೆ ಕ್ಲೀನ್ ಮಾಡ್ಕೊಳೋದು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಆರ ನಮ್ಮ ಬಾಡಿಯಲ್ಲಿ ನಾವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಬೇಕಂದ್ರೆ, ನಮ್ಮ ಹೆಲ್ತ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ, ನಮ್ಮ ಎಮೋಷನಲಿ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ, ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ, ನಮ್ಮ ಆರ ಅನ್ನೋದು ಕ್ಲೀನ್ ಆಗಿರ್ಬೇಕು. ಯಾರಲ್ಲಿ ನೆಗೆಟಿವ್ ಆರ ಇದ್ದಾಗ ಅವರು ಪ್ರತಿಯೊಂದರಲ್ಲೂ ನೆಗೆಟಿವ್ ಆಗ್ಲಿ, ನೆಗೆಟಿವ್ ಥಾಟ್ಸ್ ಆಗ್ಲಿ, ಎಮೋಷನಲಿ ಡ್ರೈನ್ಡ್ ಆಗಿರೋದಾಗ್ಲಿ, ಪ್ರತಿಯೊಂದ್ ಸತಿನೂ ಕಾಯಿಲೆದಿಂದ ನರಳಾಡೋದಾಗ್ಲಿ, ಇದನ್ನೆಲ್ಲ ಫೇಸ್ ಮಾಡ್ತಾ ಇರ್ತಾರೆ. ವೆನ್ ಯೋರ್ ಆರ ಇಸ್ ಡರ್ಟಿ, ನೀವೆಲ್ಲನೂ ಡರ್ಟಿ ಫೀಲಿಂಗ್ಸ್ ಅಲ್ಲಿ ಇರ್ತೀರಾ. ಡರ್ಟಿ ಅಂದ್ರೆ ಮೋಡ ಮುಚ್ಚಿದ ವಾತಾವರಣ ಅಂತೀವಲ್ವಾ, ಆ ತರ ಫೀಲ್ ಆಗ್ತಾ ಇರುತ್ತೆ. ಪ್ರತಿಯೊಂದನ್ನು ರಾಂಗ್ ಅಲೈನ್ಮೆಂಟ್ ಅಲ್ಲಿ ಇರ್ತೀವಿ ನಾವು. ನಮ್ಮ ಹೆಲ್ತ್ ಪದೇ ಪದೇ ಅಪ್ಸೆಟ್ ಆಗ್ತಾನೆ ಇರುತ್ತೆ. ನಮಗೆ ಗೊತ್ತಿಲ್ದಿರ ಇದ್ದಂಗೆ ನಾವು ಒಂದು ನೆಗೆಟಿವ್ ಎನರ್ಜೀಸ್ಗೆ ಕನೆಕ್ಟ್ ಆಗ್ತಾ ಹೋಗ್ತೀವಿ, ನೆಗೆಟಿವ್ ಪೀಪಲ್ಸ್ಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತೀವಿ. ಪ್ರತಿಯೊಂದ್ಸತಿ ನಾವು ಜಗಳ ಆಡ್ತಾ ಇರ್ತೀವಿ, ನಮ್ಮ ರಿಲೇಶನ್ಶಿಪ್ಸ್ ಅಲ್ಲಿ ಬ್ಯಾಡ್ ಎಮೋಷನ್ಸ್ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತೀವಿ. ನಮ್ಗೆ ಗೊತ್ತಿಲ್ದಿರ ಇದ್ದಾಗೆ ಹರ್ಟ್ ಆಗ್ತಾ ಇರ್ತೀವಿ, ಬೇರೆಯವರ ಎಮೋಷನ್ಸ್ಗೆ ನಾವು ಹರ್ಟ್ ಆಗ್ತಾ ಇರ್ತೀವಿ. ಇದೆಲ್ಲ ಯಾವಾಗ ಫೀಲ್ ಆಗ್ತಾ ಇರ್ತೀವಿ ಅಂದ್ರೆ, ನಮ್ಮ ಆರದಲ್ಲಿ ಡರ್ಟ್ ಇದ್ದಾಗ, ನೆಗೆಟಿವಿಟಿ ಇದ್ದಾಗ. ಏನಿದು ಆರ ಅಂತ ನೀವು ಕೇಳೋದಾದ್ರೆ, ಆರ ಅನ್ನೋದೊಂದು ಎನರ್ಜಿ ಫೀಲ್ಡ್. ಇದು ನಮ್ಮ ಬಾಡಿಯ ಸುತ್ತಲೂ ಒಂದು ಓವಲ್ ತರ, ಒಂದು ವೈಬ್ರೇಷನ್ ತರ, ನಮಗೆ ಗೊತ್ತಿಲ್ದಿರ, ನಮಗೆ ಕಣ್ಣಿಗೆ ಕಾಣಿಸ್ದಿರಾನೆ ಒಂದು ಪವರ್ಫುಲ್ ಥಿಂಗ್ ಇದು. ಆರ ಅನ್ನೋದು ನಮ್ಮ ಒಂದು ಶೀಲ್ಡ್ ತರ ಇರುತ್ತೆ. ಇದು ನಮಗೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ, ನೆಗೆಟಿವ್ ಎನರ್ಜೀಸ್ ಇಂದ ದೂರ ಇರಕ್ಕೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಬಟ್ ಯಾವಾಗ ಅದು ನಾವು ಪ್ರತಿಯೊಂದನ್ನು ನೆಗೆಟಿವ್ ಅಟ್ರಾಕ್ಟ್ ಮಾಡ್ತಾ ಇದ್ದಾಗ, ನಾವು ಸ್ಟ್ರೆಸ್ ಫೀಲ್ ಆಗ್ತಾ ಇರ್ತೀವಿ, ಎಮೋಷನಲಿ ಡ್ರೈನ್ ಆಗ್ತಾ ಇರ್ತೀವಿ, ನಮಗೆ ಗೊತ್ತಿಲ್ಲದೆ ಇರೋದಂಗೆ ಟಯರ್ಡ್ನೆಸ್ ಫೀಲ್ ಆಗೋದಾಗ್ಲಿ, ನಮ್ಮ ಹೆಲ್ತ್ ಅಲ್ಲಿ ಪ್ರತಿಯೊಂದ್ ಸತಿನೂ ಹರ್ಟ್ ಆಗೋದಾಗ್ಲಿ. ನಾವು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನಾವು ಎಲ್ಲಾದ್ರೂ ಒಂದತ್ರ ವಾಕಿಂಗ್ ಹೋಗ್ತಾ ಇರ್ತೀವಿ, ಎಲ್ಲರೂ ಹೋಗ್ತಾ ಇರ್ತೀವಿ, ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾರೋ ಒಬ್ರು ಅವ್ರ ಎಮೋಷನ್ಸ್ ನ ನಮ್ಮ ಹತ್ರ ಶೇರ್ ಮಾಡ್ಕೊಂತಾರೆ. ಅಲ್ಲಿರುವಂತಹ ಎಮೋಷನ್ಸ್ಗೆ ನಮ್ಮ ಎನರ್ಜಿ ಕನೆಕ್ಟ್ ಆದಾಗ, ಅವ್ರ ಎನರ್ಜಿ ಆ ಎಮೋಷನ್ಸ್ಗೆ ನಾವ್ ಎಫೆಕ್ಟ್ ಆಗ್ತಾ ಇರ್ತೀವಿ. ಇದು ಅವರ ನೆಗೆಟಿವ್ ಆರನ ನೀವು ತಗೊಳ್ತಾ ಇಲ್ಲ. ಎನರ್ಜಿ ಟ್ರಾನ್ಸ್ಫರ್ ಅನ್ನೋದು ರಿಯಲ್ ಇದು. ಯಾವಾಗ ಅವ್ರ ಎನರ್ಜೀಸ್ ನಾವು ತಗೊಂಡಾಗ, ನಾವು ಎನರ್ಜೀಸ್ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ನಾವು ಆರ ನಾವು ಪ್ರೊಟೆಕ್ಟಿವ್ ಆಗಿ ಕ್ಲೀನ್ ಆಗಿದ್ರೇನು, ಬೇರೆಯವ್ರ ಎಮೋಷನ್ಸ್ ನಮಗೆ ಆಡ್ ಆದಾಗ, ಅವರಲ್ಲಿ ನೆಗೆಟಿವ್ ಎಮೋಷನ್ಸ್ ಇದ್ದಾಗ ನಮ್ಮ ಬಾಡಿಗೂ ಕೂಡ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಅವ್ರು ಏನಾದ್ರು ನಿಮ್ಗೆ ಏನಾದ್ರು ಒಂದು ವಿಷಯ ಶೇರ್ ಮಾಡಿರ್ತಾರೆ, ಅದೊಂದು ನೆಗೆಟಿವ್ ವಿಷಯ ಆದಾಗ ನಮ್ಮ ಬ್ರೈನ್ ಅಲ್ಲಿ ಅದನ್ನೇ ಓಡಿಸ್ತಾ ಇರ್ತೀವಲ್ವಾ, ಅದು ನಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ, ನಮ್ಮ ಎಮೋಷನ್ಸ್ ನ ಡ್ರೈನ್ ಮಾಡ್ತಾ ಇರುತ್ತೆ. ಇದು ಕೂಡ ಒಂದು ನೆಗೆಟಿವ್ ಆರಾನೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಗೆ ಯಾರಾದ್ರೂ ಒಬ್ರು ಬರ್ತಾರೆ, ಅವ್ರು ಬಂದಿದ ತಕ್ಷಣ ನಿಮ್ಗೆ ಏನೋ ಒಂಥರ ಅನಿಸ್ತಾ ಇರುತ್ತೆ. ಯಾಕಾದ್ರೂ ಬಂದ್ರು, ಏನಕ್ಕಾದ್ರೂ ಬಂದ್ರು, ಇವ್ರು ಬಂದಿದ್ದೇ ಒಂದು ಇದಾಯ್ತಲ್ವಾ ಅಂತ ಫೀಲ್ ಆಗೋದಾಗ್ಲಿ, ಇದೆಲ್ಲ ನೆಗೆಟಿವ್ ಆರ. ಒಂದು ವೈಬ್ರೇಷನ್ಸ್, ಒಂದು ನೆಗೆಟಿವ್ ವೈಬ್ರೇಷನ್ಸ್. ಇವಾಗ ಯಾರಾದ್ರೂ ನೋಡಿದ ತಕ್ಷಣ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಬರುತ್ತಲ್ವಾ, ಅದು. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಒಂದು ದೊಡ್ಡ ಸೆಲೆಬ್ರಿಟಿ ಇರ್ತಾರೆ, ದೂರದಿಂದ ಬಂದಿರ್ತಾರೆ, ಅವ್ರು ನೋಡಿದ ತಕ್ಷಣ ಎಲ್ಲಾರು ಓಡಿ 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 ಹೋಗಿ ಅವ್ರನ್ನ ಮಾತಾಡ್ಸೋದಾಗ್ಲಿ, ಅವ್ರನ್ನ ಹಗ್ ಮಾಡೋದಾಗ್ಲಿ, ಅವ್ರ ಹತ್ರ ಸೆಲ್ಫೀಸ್, ಇದೆಲ್ಲ ಒಂದು ಪಾಸಿಟಿವ್ ಆರ. ಅವ್ರು ನೋಡಿದ ತಕ್ಷಣ ಎಲ್ಲಾರು ಅಟ್ರಾಕ್ಟ್ ಆಗ್ತಾರಲ್ವಾ, ಅದು ಒಂದು ಪಾಸಿಟಿವ್ ಆರ. ಇದು ಪ್ರತಿಯೊಬ್ಬರಲ್ಲಿ ಇರಬೇಕು. ನಾವು ಪಾಸಿಟಿವ್ ಆರಾದಲ್ಲಿದ್ದಾಗ ನಮ್ಗೆ ಜಾಯ್‌ಫುಲ್‌ನೆಸ್ ಆಗ್ಲಿ, ಹ್ಯಾಪಿನೆಸ್ ಆಗ್ಲಿ, ನಾವು ರಿಲೇಶನ್‌ಶಿಪ್ಸ್ ಅಲ್ಲಿ ಹ್ಯಾಪಿ ಆಗಿರೋದಾಗ್ಲಿ, ನಮ್ಮ ಎನ್ವೈರ್ನ್ಮೆಂಟ್ ಅಲ್ಲಿ ಪಾಸಿಟಿವ್ ಆಗಿರೋದಾಗ್ಲಿ, ನಾವು ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳೋದಾಗ್ಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರೋದಾಗ್ಲಿ, ಇದೆಲ್ಲ ಇದ್ದಾಗ ನಮ್ಮ ಆರಾ ಕ್ಲೀನ್ ಆಗಿದೆ, ಎನರ್ಜಿಟಿಕ್ ಆಗಿದೆ, ನಮ್ಮ ಆರಾ ಪಾಸಿಟಿವ್ ಆಗಿದೆ ಅಂತಾನೆ ಅರ್ಥ. ಫಾರ್ ಎಕ್ಸಾಂಪಲ್, ನಾನು ಹೇಳೋದಾದ್ರೆ, ಪ್ರತಿಯೊಂದು ಪ್ಲೇಸ್‌ಗೂನು ಒಂದೊಂದು ಆರಾ ಅಂತ ಇರುತ್ತೆ. ಹಾಸ್ಪಿಟಲ್ಸ್‌ಗೆ ಹೋದಾಗ ಒಂದು ಆರಾ ಇರುತ್ತೆ. ನಾವು ಮನೇಲಿದ್ದಾಗ ಒಂದು ಆರಾ ಇರುತ್ತೆ. ನಾವು ದೇವಸ್ಥಾನಕ್ಕೆ ಹೋದಾಗ ಒಂಥರ ಆರಾ ಇರುತ್ತೆ. ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಇರ್ತೀವಲ್ವಾ, ಎಷ್ಟೊಂದು ಕಾಸ್ಮಿಕ್ ಎನರ್ಜೀಸ್ ಎಲ್ಲ ನಾವು ಅಲ್ಲಿ ತಗೊಂತಾ ಇರ್ತೀವಿ. ಸೊ ಕಾಮಾಗಿ ಕುತ್ಕೊಂಡಾಗ ಎಷ್ಟೊಂದು ಪಾಸಿಟಿವ್ ಥಾಟ್ಸ್ ಅಲ್ಲಿ ನಾವು ಫೀಲ್ ಮಾಡ್ತಾ ಇರ್ತೀವಿ. ನಮ್ಮ ಎನರ್ಜಿ ಎಲ್ಲ ಪಾಸಿಟಿವ್ ಆಗ್ತಾ ಇರುತ್ತೆ. ಎಷ್ಟೊಂದು ಹ್ಯಾಪಿನೆಸ್ ಆಗಿ ಫೀಲ್ ಆಗ್ತೀವಲ್ಲ. ಅದೇ ನಾವು ಹಾಸ್ಪಿಟಲ್‌ಗೆ ಹೋದಾಗ ಭಯ ಆಗೋದಾಗ್ಲಿ, ಏನೋ ಒಂಥರ ಸ್ಟ್ರೆಸ್ ಆಗೋದಾಗ್ಲಿ, ಅಲ್ಲಿಂದ ಬಂದಿದ ತಕ್ಷಣ ಟಯರ್ಡ್‌ನೆಸ್ ಫೀಲ್ ಆಗೋದಾಗ್ಲಿ, ಇದೆಲ್ಲ ಆಗ್ತಾ ಇರುತ್ತೆ. ಬಿಕಾಸ್ ನಾವು ಆ ಎನ್ವೈರ್ನ್ಮೆಂಟ್ ಹೋಗಿ ಬಂದಾಗ, ಅಲ್ಲಿ ಎಲ್ಲಾ ನೆಗೆಟಿವ್ ಎನ್ವೈರ್ನ್ಮೆಂಟ್‌ನ ನಾವು ಫೇಸ್ ಮಾಡಿ ಬಂದಾಗ ನಮ್ಗೆ ಟಯರ್ಡ್‌ನೆಸ್ ಫೀಲ್ ಆಗೋದಾಗ್ಲಿ, ಒಂಥರ ಕೋಪ ಬರೋದಾಗ್ಲಿ, ಇದೆಲ್ಲ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ದ ಆರಾ. ಇವಾಗ ನಾವು ಮಾರ್ಕೆಟ್‌ಗೆ ಹೋಗಿ ಬಂದಿದ ತಕ್ಷಣ ಎಷ್ಟೊಂದು ಪೀಪಲ್ಸ್‌ನ ನಾವು ಅಲ್ಲಿ ಮೀಟ್ ಮಾಡಿ ಬಂದಿರ್ತೀವಲ್ವಾ. ಪ್ರತಿಯೊಬ್ಬರಲ್ಲಿ ಒಂದೊಂದು ಡಿಫರೆಂಟ್ ಟೈಪ್ಸ್ ಆಫ್ ಆರಾ ಇರುತ್ತೆ. ಅದನ್ನೆಲ್ಲ ನಾವು ಅಲ್ಲಿ ತಗೊಂಡು ಬಂದಾಗ, ನಮ್ಮ ಮನೆಗೆ ಬಂದಾಗ, ಅಲ್ಲಿ ನೀವು ಯಾವ ತರ ಎಮೋಷನ್ಸ್‌ನ ಇರ್ತೀರಾ, ಟಯರ್ಡ್ ಫೀಲ್ ಆಗೋದಾಗ್ಲಿ, ಒಂಥರ ಕೋಪ ಬರೋದಾಗ್ಲಿ, ಒಂಥರ ಸಾಕಪ್ಪ ಅಂತ ಫೀಲ್ ಮಾಡಿ ಕುತ್ಕೊಳ್ಳೋದಾಗ್ಲಿ, ಇದೆಲ್ಲ ಫೇಸ್ ಮಾಡ್ತಿಲ್ವಾ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಆರಾ. ಪ್ರತಿಯೊಬ್ಬರಲ್ಲೂ ಎನರ್ಜಿ ಟ್ರಾನ್ಸ್‌ಫರ್ ಅನ್ನೋದು ಇರುತ್ತೆ. ನಾವು ಯಾವುದೇ ಒಂದು ಪ್ಲೇಸ್‌ಗೆ ಹೋದಾಗ ನಮ್ಮ ಎನರ್ಜೀಸ್ ಟ್ರಾನ್ಸ್‌ಫರ್ ಆಗುತ್ತೆ. ನಾವು ಮಾತಾಡೋ ಮಾತಿಂದ ಆಗ್ಬೋದು, ನಾವು ಪಕ್ಕದಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಇರೋದಾಗ್ಬೋದು, ಪ್ರತಿಯೊಂದಕ್ಕೂ ಎನರ್ಜಿ ಅಂತಾನೆ ನಾನು ಹೇಳ್ತೀನಲ್ವಾ. ನಮ್ಮ ಎನರ್ಜೀಸ್ ಟ್ರಾನ್ಸ್‌ಫರ್ ಆದಾಗ ನಮ್ಮ ಆರಾ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಪಾಸಿಟಿವ್ ಪೀಪಲ್ಸ್‌ನ ಮೀಟ್ ಮಾಡ್ತಾ ಇದ್ದಾಗ, ಒಬ್ಬ ಜಾಯ್‌ಫುಲ್ ಪೀಪಲ್‌ನ ಅಟ್ರಾಕ್ಟ್ ಮಾಡ್ತಾ ಇದ್ದಾಗ, ಮಾತಾಡ್ತಾ ಇದ್ದಾಗ, ಇಲ್ಲಾಂದ್ರೆ ಅವ್ರ ಜೊತೆ ಓಡಾಡ್ತಾ ಇದ್ದಾಗ, ನಿಮ್ಮ ಆರಾ ಕೂಡ ಅಷ್ಟೇ ಪಾಸಿಟಿವ್ ಆಗಿರುತ್ತೆ. ಇನ್ನು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣವಾ ಅವ್ರ ಜೊತೆ ಅಂತ ಫೀಲ್ ಆಗ್ತಾ ಇರ್ತೀವಿ. ಅದೇ ಒಬ್ರು ಯಾರಾದ್ರೂ ತಲೆ ತಿನ್ನೋರು ನಮ್ಮ ಹತ್ರ ಸಿಕ್ಬಿಟ್ಟು ನಮ್ಗೆ ಏನಾದ್ರು ಹೇಳ್ತಾ ಇದ್ರೆ, ಅವರಿಂದ ಯಾವಾಗಪ್ಪ ದೂರ ಬರ್ತೀವಿ ಅಂತ ಫೀಲ್ ಮಾಡ್ತೀವಲ್ವಾ, ದಟ್ ಈಸ್ ಆರಾ.
ಇವಾಗ ಡರ್ಟಿ ಆರಾ ಇದೆ ಅಂತ ನಾವ್ ಹೇಗೆ ಐಡೆಂಟಿಫೈ ಮಾಡೋದು ಅಂತ ನೀವು ಕೇಳೋದಾದ್ರೆ, ನಮ್ಮಲ್ಲಿ ಪ್ರತಿಯೊಂದ್ ಸತಿನೂ ವೀಕ್ನೆಸ್ ಫೀಲ್ ಆಗೋದಾಗ್ಲಿ, ಪದೇ ಪದೇ ನಮ್ಗೆ ಹುಷಾರ್ ತಪ್ಪೋದಾಗ್ಲಿ, ಯಾವಾಗ್ಲೂ ಮೂಡ್ ಸ್ವಿಂಗ್ಸ್ ಅಲ್ಲಿ ಇರೋದಾಗ್ಲಿ, ಟಯರ್ಡ್‌ನೆಸ್ ಆಗ್ಲಿ, ಮತ್ತೆ ನಾವು ಏನೇ ಕೆಲಸ ಮಾಡ್ತಾ ಇದ್ರೇನು ಲೆಸ್ ಮೋಟಿವೇಶನ್ ಫೀಲ್ ಆಗೋದಾಗ್ಲಿ, ಬೇರೆಯವ್ರ ಎಮೋಷನ್ಸ್‌ಗೆ ನಾವು ಯಾವಾಗ್ಲೂನು ಸಫರ್ ಆಗ್ತಾ ಇರೋದಾಗ್ಲಿ, ಏನ್ ಮ್ಯಾನಿಫೆಸ್ಟ್ ಮಾಡಿದ್ರೇನು ಅದು ವರ್ಕೌಟ್ ಆಗದಿರೋ ಇರೋದಾಗ್ಲಿ, ಇದೆಲ್ಲ ಇದ್ದಾಗ ನಮ್ಮಲ್ಲಿ ಆರಾ ವೀಕ್ ಇದೆ, ಡರ್ಟ್ ಇದೆ ಅಂತಾನೆ ಅರ್ಥ. ಹೇಗೆ ನಮ್ಮ ಆರಾನ ಪವರ್‌ಫುಲ್ ಆಗಿ ಮಾಡ್ಕೊಳೋದು? ಹೇಗೆ ನಾವು ಸ್ಟ್ರೆಂಥನ್ ಮಾಡ್ಕೊಳೋದು? ನಮ್ಮ ಆರಾದಲ್ಲಿ ಇದೆಲ್ಲ ಇದ್ದಾಗ ಹೇಗೆ ನಾವು ಸ್ಟ್ರೆಂಥನ್ ಮಾಡ್ಕೊಳೋದು ಅಂತ ಕೇಳೋದಾದ್ರೆ, ಯಾರೆಲ್ಲಾದ್ರೂ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಫೀಲಿಂಗ್ಸ್ ಆಗಿರ್ಬೋದು, ಟಯರ್ಡ್‌ನೆಸ್, ಗಿಲ್ಟಿ, ಸ್ಟ್ರೆಸ್ ಆಗಿರ್ಬೋದು, ಕೋಪ ಬರೋದು ಇದೆಲ್ಲ ಇದ್ದಾಗ ವೀಕ್ ಆರಾದಲ್ಲಿ ಇದೀರಾ ಅಂತಾನೆ. ಯಾರಲ್ಲಿ ಜಾಯ್‌ಫುಲ್‌ನೆಸ್ ಆಗ್ಲಿ, ಹ್ಯಾಪಿ ಫೀಲಿಂಗ್ಸ್ ಆಗ್ಲಿ, ಅವರು ಕಾನ್ಫಿಡೆಂಟ್ ಆಗಿರೋದಾಗ್ಲಿ, ಇಲ್ಲಾಂದ್ರೆ ಪಾಸಿಟಿವ್ ಪೀಪಲ್ಸ್‌ನ ಅಟ್ರಾಕ್ಟ್ ಮಾಡ್ತಾ ಇರೋರು, ಇಲ್ಲಿ ಪಾಸಿಟಿವ್ ಆರಾ ಇದೆ ಅಂತಾನೆ ಅರ್ಥ. ನಮ್ಮ ಆರಾನ ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ಯಾವೆಲ್ಲ ಪವರ್‌ಫುಲ್ ಟಿಪ್ಸ್ ಇದೆ ಅಂತ ಹೇಳೋದಾದ್ರೆ, ಪ್ರತಿದಿನ ನೀವು ಸಾಲ್ಟ್ ವಾಟರ್ ಅಲ್ಲಿ ಬಾತ್ ಮಾಡೋದಾಗ್ಲಿ, ಅಂದ್ರೆ 2 ಪಿಂಚಸ್ ಆಫ್ ಸಾಲ್ಟ್‌ನ ನೀವು ವಾಟರ್‌ಗೆ ಹಾಕೊಂಡು ಪ್ರತಿದಿನ ಬಾತ್ ಮಾಡೋದಾಗ್ಲಿ, ಅಟ್‌ಲೀಸ್ಟ್ 2 ವೀಕ್ಸ್ 1 ವೀಕಲ್ಲಿ 2 ಟೈಮ್ಸ್ ಮಾಡೋದಾಗ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ದಟ್ ಆ ಸಾಲ್ಟ್‌ಗೆ ನೆಗೆಟಿವ್ ಎನರ್ಜೀಸ್‌ನ ರಿಮೂವ್ ಮಾಡೋ ಎಲ್ಲಾ ಲಕ್ಷಣಗಳು ಇರೋದ್ರಿಂದ ನಿಮ್ಗೆ ಅದು ಬೆನಿಫಿಟ್ ಆಗ್ತಾ ಹೋಗುತ್ತೆ. ನಿಮ್ಮ ಎನರ್ಜೀಸ್ ನೆಗೆಟಿವ್ ಎನರ್ಜೀಸ್ ರಿಮೂವ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಮೆಡಿಟೇಷನ್ ಅಲ್ಲಿ ವಿಜುವಲೈಸೇಷನ್ ಪ್ರಾಕ್ಟೀಸ್ ಮಾಡಿ. ದ ಸೆಕೆಂಡ್ ಥಿಂಗ್ ಇಸ್ ನೀವು ಮೆಡಿಟೇಷನ್ ಕುತ್ಕೊಂಡಾಗ ನಿಮ್ಮ ಆರಾನ ವೈಟ್ ಎನರ್ಜೀಸ್ ಇಂದ ಕ್ಲೀನ್ ಮಾಡೋ ತರ ವಿಜುವಲೈಸ್ ಮಾಡಿ. 5 ಮಿನಿಟ್ಸ್ ಕುತ್ಕೊಂಡು ನಿಮ್ಮ ಆರಾ ನೀಟ್ ಆಗಿದೆ, ನನ್ನಲ್ಲಿರುವಂತಹ ನೆಗೆಟಿವ್ ಎನರ್ಜೀಸ್ ಎಲ್ಲ ವೈಟ್ ಎನರ್ಜಿ ರಿಮೂವ್ ಮಾಡ್ತಾ ಇದೆ ಅಂತ ಆ ವೈಟ್ ಬಾಡಿನ ರಿಮೂವ್ ಮಾಡೋ ತರ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಅಂಡ್ ದ ಥರ್ಡ್ ಸ್ಟೆಪ್ ಇಸ್ ನೀವು ಮರಗಳ ಹತ್ರ, ನೀವು ನೇಚರ್ ಜೊತೆ ಅಲೈನ್ ಆಗಿ, ನೇಚರ್‌ಗೆ ಅಷ್ಟು ಪಾಸಿಟಿವ್ ಎನರ್ಜಿ ಇದೆ. ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿನೆಲ್ಲ ಅಬ್ಸರ್ವ್ ಮಾಡೋಕೆ ನೇಚರ್ ತುಂಬಾ ಹೆಲ್ಪ್ ಮಾಡುತ್ತೆ. ಬೇರ್ ಫೂಟ್ ಅಲ್ಲಿ ನಡೆಯೋದಾಗ್ಲಿ, ನಾವು ಗಿಡ ಮರ ಹತ್ರ ಕುತ್ಕೊಳ್ಳೋದಾಗ್ಲಿ, ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಪಾಸಿಟಿವ್ ಎನರ್ಜೀಸ್‌ನ ನಾವು ನೋಡ್ತಾ ಹೋಗ್ಬೋದು. ಸ್ಮಡ್ಜಿಂಗ್ ಮಾಡಿ. ದ ಫೋರ್ತ್ ಸ್ಟೆಪ್ ಇಸ್ ಸ್ಮಡ್ಜಿಂಗ್. ಅಂದ್ರೆ ನಿಮ್ಮ ಮನೆಯಲ್ಲಿ ಅಗರಬತ್ತಿ ಸ್ಮೆಲ್ ಅಗರಬತ್ತೀಸ್ ಆಗ್ಲಿ, ಇಲ್ಲಾಂದ್ರೆ ಆಹ್, ಸಾಂಬ್ರಾಣಿ ಹಚ್ಚೋದೆಲ್ಲ ಇದೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಸರೌಂಡಿಂಗ್ಸ್ ಅಲ್ಲಿರುವಂತಹ ನೆಗೆಟಿವ್ ಎನರ್ಜೀಸ್‌ನ ನಾವು ರಿಮೂವ್ ಮಾಡ್ತಾ ಹೋಗ್ಬೋದು. ಅಂಡ್ ದ ಫಿಫ್ತ್ ಸ್ಟೆಪ್ ಇಸ್ ಅಫರ್ಮೇಷನ್ಸ್. ಪ್ರತಿದಿನ ಅಫರ್ಮೇಷನ್ಸ್ ಹೇಳ್ತಾ ಇರೋದು. ಐ ಆಮ್ ಸ್ಟ್ರಾಂಗ್, ಮೈ ಬಾಡಿ ಇಸ್ ಪಾಸಿಟಿವ್, ಐ ಅಟ್ರಾಕ್ಟ್ ಪಾಸಿಟಿವ್ ಪೀಪಲ್, ಮೈ ಆರಾ ಇಸ್ ಕ್ಲೀನ್ ಅಂಡ್ ಸೇಫ್ ಅಂಡ್ ಪ್ರೊಟೆಕ್ಟೆಡ್, ಐ ಆಮ್ ಸರೌಂಡೆಡ್ ಬೈ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾ ಇರಿ. ಪ್ರತಿದಿನ ಈ ಅಫರ್ಮೇಷನ್ಸ್ ನ ರಿಪೀಟೆಡ್ ಮಾಡ್ತಾ ಇರಿ. ನಾನು ಪಾಸಿಟಿವ್ ಎನರ್ಜೀಸ್ ಇಂದ ಇದ್ದೀನಿ, ನಾನು ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ತಗೊಂತಾ ಇದ್ದೀನಿ, ನನ್ನ ಆರಾ ಪಾಸಿಟಿವ್ ಆಗಿದೆ, ಕ್ಲೀನ್ ಆಗಿದೆ, ಸೇಫ್ ಆಗಿದೆ, ಪ್ರೊಟೆಕ್ಟೆಡ್ ಆಗಿದೆ ಅಂತ ಪ್ರತಿದಿನ ಇದನ್ನ ಹೇಳ್ತಾ ಇರಿ. ಸೊ ದಟ್ ನಮ್ಮಲ್ಲಿಯೇ ನಮ್ಮ ಆರಾನ ನಾವು ಪಾಸಿಟಿವ್ ಟಾಕ್ಸ್ ಇಂದಾನೆ ನಮ್ಮ ಆರಾನ ಕ್ಲೀನ್ ಮಾಡ್ಕೊಳ್ತಾ ಇರ್ಬೋದು. ಇದು ತುಂಬಾ ಇಂಪಾರ್ಟೆಂಟ್. ಈ 5 ಟಿಪ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ನಿಮ್ಮ ಆರಾದಲ್ಲಿ ನೀವೇ ಚೇಂಜಸ್ ನೋಡ್ಬೋದು. ಅಂಡ್ ಡೀಪ್ ಬ್ರೀತಿಂಗ್ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ದಟ್ ನಾವು ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡಿದಾಗ ನಮ್ಮ ಫುಲ್ ಬಾಡಿಯಲ್ಲಿ ಆ ಬ್ರೆತ್ ಮೇಲೆ ಕಂಟ್ರೋಲ್ ತಗೊಂಡಾಗ ನಮ್ಮ ಹಾರದಲ್ಲಿರುವಂತಹ ನೆಗೆಟಿವ್ ಎನರ್ಜೀಸ್ನ ನಾವು ರಿಮೂವ್ ಮಾಡ್ಕೊಳ್ತಾ ಹೋಗ್ಬೋದು. ಅಂಡ್ ದ ಅನದರ್ ಇಂಪಾರ್ಟೆಂಟ್ ಸ್ಟೆಪ್ ಇಸ್ ಹೈ ವೈಬ್ರೇಷನ್ ಮ್ಯೂಸಿಕ್ಸ್ ಇರುತ್ತಲ್ವಾ, ಪ್ರೊಟೆಕ್ಷನ್. ಇವಾಗ ಕೆಲವೊಂದು ಸಾಂಗ್ಸ್ ಎಲ್ಲ ಇರುತ್ತಲ್ವಾ, ಕಾಲಭೈರವರ ಅಷ್ಟಕಂ ಆಗ್ಬೋದು, ಇನ್ನು ಕೆಲವೊಂದು ಓಂ ನಮಃ ಶಿವಾಯ, ಈ ತರ ಮ್ಯೂಸಿಕ್ಸ್ ಎಲ್ಲ ನಿಮ್ಮ ಮನೆಯಲ್ಲಿ ಆದಾಗ ನೀವು ಆ ಸೌಂಡ್ಸ್, ಆ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ನ ಮ್ಯೂಸಿಕ್ಸ್ ನ ಕೇಳ್ತಾ ಇದ್ದಾಗ ನಿಮ್ಮಲ್ಲಿರುವಂತಹ ಆರಾ ಅನ್ನೋದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಲ್ಲಿ ನೆಗೆಟಿವ್ ಥಿಂಗ್ಸ್‌ನೆಲ್ಲ ರಿಮೂವ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಗೊತ್ತಿಲ್ದಿರನೆ ಇದೆಲ್ಲ ಮಾಡ್ತಾ ಇದ್ದಾಗ ನೀವು ಸ್ಟ್ರಾಂಗ್ ಆಗಿ ನಿಮ್ಮ ಆರಾನ ಪ್ರೊಟೆಕ್ಟಿವ್ ಆಗಿ ಇಟ್ಕೋಬಹುದು. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಮ್ಮ ಆರಾದಲ್ಲಿ 4 ಲೇಯರ್ಸ್ ಇರುತ್ತೆ. ಫಸ್ಟ್ ಬಂದು ಫಿಸಿಕಲ್ ಲೇಯರ್, ಎಮೋಷನಲ್ ಲೇಯರ್, ನೆಕ್ಸ್ಟ್ ಬಂದ್ಬಿಟ್ಟು ಸ್ಪಿರಿಚುವಲ್ ಲೇಯರ್, ಆಮೇಲೆ ಮೆಂಟಲ್ ಲೇಯರ್. ಈ 4 ಲೇಯರ್ಸ್ ಅಲ್ಲಿ ಸ್ಪಿರಿಚುವಲ್ ಅಂದ್ರೆ ಅವರು ಹೈಯರ್ ಕಾನ್ಷಿಯಸ್ ಲೆವೆಲ್ಸ್ ಅಲ್ಲಿ ಇರ್ತಾರೆ. ಅವೇಕನಿಂಗ್ ಅಲ್ಲಿ ಇರ್ತಾರಲ್ವಾ, ಇದು ಹೈಯರ್ ಸ್ಪಿರಿಚುವಲ್ ಲೆವೆಲ್. ಈ ಲೇಯರ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಹೈ ಲೆವೆಲ್ಸ್ ಅಲ್ಲಿ ಇರ್ತಾರೆ ಇವರು. ನೆಕ್ಸ್ಟ್ ಮೆಂಟಲಿ ಅಂದ್ರೆ ನಮ್ಮಲ್ಲಿರುವಂತಹ ಎಮೋಷನ್ಸ್ ಆಗ್ಲಿ, ನಮ್ಮ ಥಾಟ್ಸ್ ಆಗ್ಲಿ ಹೇಗಿರುತ್ತೋ ಅದನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಫಿಸಿಕಲ್ ಅಂದ್ರೆ ನಾವು ಯಾವ ತರ ನಮ್ಮ ಹೆಲ್ತ್ ಆಗ್ಲಿ, ಇದನ್ನ ಮೈನ್ ಆಗಿ ನಮ್ಮ ಹೆಲ್ತ್ ನ ಫೋಕಸ್ ಮಾಡ್ತಾ ಇರುತ್ತೆ. ನಾವ್ ಯಾವ ತರ ಇದೀವಿ, ನಮ್ಮ ಹೆಲ್ತ್ ಅಲ್ಲಿ ಏನೇನೆಲ್ಲ ಆಗ್ತದೆ, ಇದೆಲ್ಲ ಫಿಸಿಕಲ್ ಲೇಯರ್ ಅಲ್ಲಿ ಇರುತ್ತೆ. ಅಂಡ್ ಎಮೋಷನಲಿ ಅಂದ್ರೆ ನಾವು ಯಾವ ತರ ಬಿಲೀವ್ಸ್ ಅಲ್ಲಿ ಇದೀವಿ, ಯಾವ ತರ ಎಮೋಷನ್ಸ್ ನ ಕ್ಯಾರಿ ಮಾಡ್ತಾ ಇದೀವಿ, ಯಾವ ತರ ಫೀಲಿಂಗ್ಸ್ ಅಲ್ಲಿ ಇದೀವಿ, ಇದನ್ನೆಲ್ಲ ಈ ಲೇಯರ್ ಅಲ್ಲಿ ನಾವು ನೋಡ್ತಾ ಇರ್ಬೋದು. ಈ 4 ಲೇಯರ್ಸ್ ಅಲ್ಲಿ ನಾವು ಆರಾನ ಚೆಕ್ ಮಾಡ್ಬೋದು, ಹೇಗಿದೆ ಅಂತ ಗೊತ್ತಾಗುತ್ತೆ. ಅಂಡ್ ಆರಾದಲ್ಲಿ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಯಾವಾಗಾದ್ರೂ ನಾವು ಮೆಡಿಟೇಷನ್ ಗೆ ಕುತ್ಕೊಂಡಾಗ ನಮ್ಮ ಆರಾದಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದೆಯಾ, ನಮ್ಮ ಬಾಡಿ ಫುಲ್ ರೆಡ್ ಆಗಿದೆಯಾ, ಬ್ಲೂ ಇದೆಯಾ, ಯೆಲ್ಲೋ ಇದೆಯಾ, ಇಲ್ಲಾಂದ್ರೆ ಗೋಲ್ಡನ್ ಕಲರ್ ಅಲ್ಲಿ ಇದೆಯಾ, ಇದೆಲ್ಲ ಯಾವಾಗ ಪರ್ಪಲ್ ಇದೆಯಾ, ಇದನ್ನೆಲ್ಲ ಈ ಕಲರ್ಸ್ ಇಂದ ನಮ್ಮ ಆರಾ ಡಿಸೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರೆಡ್ ಇದ್ರೆ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ, ಎನರ್ಜಿಟಿಕ್ ಆಗಿದ್ದೀರಾ, ಎನರ್ಜಿ ಜಾಸ್ತಿ ಇದೆ ಅಂತಾನೆ ಅರ್ಥ. ಫಾರ್ ಎಕ್ಸಾಂಪಲ್ ಬ್ಲೂ ಅಂದ್ರೆ ಕಾಮ್ ಆಗಿರೋದು, ಪೀಸ್ಫುಲ್ ಆಗಿರೋದು. ಅಕಸ್ಮಾತ್ ಪರ್ಪಲ್ ಇದ್ರೆ ಹೈಯರ್ ಲೆವೆಲ್, ಹೈಯರ್ ಕಾನ್ಶಿಯಸ್ ಲೆವೆಲ್, ಸ್ಪಿರಿಚುಯಾಲಿಟಿ ಲೆವೆಲ್ ಅಂತಾರಲ್ವಾ, ಇದೆಲ್ಲನೂ ಪರ್ಪಲ್ ಕಲರ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿ ವರ್ಕ್ ಆಗ್ತಾ ಇರುತ್ತೆ, ನೀವು ವಿಸ್ಡಮ್ ಕಡೆ ಹೋಗ್ತಾ ಇರ್ತೀರಾ. ಗ್ರೀನ್ ಅಂದ್ರೆ ಹೀಲಿಂಗ್, ನಿಮ್ಮಲ್ಲಿ ಹೀಲಿಂಗ್ ಆಗ್ತಾ ಇದೆ, ನಿಮ್ಮ ಬಾಡಿ ಎಲ್ಲ ಹೀಲಿಂಗ್ ಆಗ್ತಾ ಇದೆ, ಗ್ರೋತ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತಾನೆ ಅರ್ಥ. ನೆಕ್ಸ್ಟ್ ಬಂದ್ಬಿಟ್ಟು ಹೆಲ್ಲೋ ಅಂದ್ರೆ ಜಾಯ್ಫುಲ್ನೆಸ್, ಹ್ಯಾಪಿನೆಸ್ ಅಲ್ಲಿ ಇದ್ದೀರಾ ಅಂತಾನೆ ಅರ್ಥ. ಯಾವಾಗ ನೀವು ಮೆಡಿಟೇಷನ್ ಕುತ್ಕೊಂಡಾಗ, ಇಲ್ಲಾಂದ್ರೆ ಕಾಮ
ಕುತ್ಕೊಂಡಾಗ ನಿಮ್ಮ ಆರಾದಲ್ಲಿರುವಂತಹ ಲೇಯರ್ಸ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಕಣ್ಣು ಮುಚ್ಕೊಂಡು ನಾವು ಕುತ್ಕೊಂಡಾಗ ನಮ್ಮಲ್ಲಿರುವಂತಹ ಆರಾ ನಮಗೆ ಕಾಣಿಸ್ತಾ ಇರುತ್ತೆ. ಯಾವ ಲೇಯರ್ ಅಲ್ಲಿ ಇದೆ, ಯಾವ ಕಲರ್ ಅಲ್ಲಿ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನು ಕಾಣಿಸ್ತಿದೆ ಬ್ಲಾಂಕ್ ಆಗಿದ್ದಾಗ ನಿಮ್ಮ ಆರಾ ವೀಕ್ ಇದೆ ಅಂತಾನೆ ಅರ್ಥ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡ್ತಾ ಇರಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ನಿಮ್ಮ ಆರನ ಎಷ್ಟು ನೀಟಾಗಿ ಇಟ್ಕೊಂತೀರೋ, ಎಷ್ಟು ಸೇಫ್ ಆಗಿ ಇಟ್ಕೊಂತೀರೋ, ಎಷ್ಟು ಪ್ರೊಟೆಕ್ಟೆಡ್ ಆಗಿ ಇಟ್ಕೊಂತೀರೋ ನಿಮ್ಗೆ ಅದು ಬೆನಿಫಿಟ್ ಆಗ್ತಾ ಹೋಗುತ್ತೆ. ನಿಮ್ಮ ಆರನ ಲಾಕ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು, ಸೇಫ್ ಆಗಿ ಹೇಗೆ ಇಟ್ಕೊಳ್ಬೇಕು ಅಂತ ಏನಾದ್ರು ವಿಡಿಯೋ ಬೇಕಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಎಸ್ ಅಂತ ಕಮೆಂಟ್ ಮಾಡಿ. 100 ಲೈಕ್ಸ್ ಏನಾದ್ರು ಈ ವಿಡಿಯೋಗೆ ಏನಾದ್ರು ಬಂದಿದ್ದೆ ಆದಲ್ಲಿ ನಮ್ಮ ಆರನ ನೆಕ್ಸ್ಟ್ ಟೈಮ್ ಅಲ್ಲಿ ನಾನು ಆರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಮ್ಮ ಆರನ ಹೇಗೆ ಲಾಕ್ ಮಾಡಿ, ಪ್ರೊಟೆಕ್ಟ್ ಮಾಡಿ, ನಾವು ಪ್ರತಿದಿನ ಹೇಗೆ ಸೇಫ್ ಮಾಡ್ಕೊಳ್ಳೋದು, ಕ್ಲೆನ್ಸ್ ಮಾಡ್ಕೊಳ್ಳೋದು ನಮ್ಮ ಆರನ ಅಂತ ಡಿಸ್ಕಸ್ ಮಾಡ್ತೀನಿ. ಡೀಟೇಲ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿರುವಂತಹ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್. ಅದನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ. 100 ಲೈಕ್ಸ್ ಬಂದು ಕಮೆಂಟ್ಸ್ ಅಲ್ಲಿ ಎಸ್ ಅಂತ ಹಾಕಿ, ಸೊ ದಟ್ ನಾನು ನಿಮ್ಗೆ ಇಷ್ಟ ಇದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.